ಸ್ನೇಹಿತರೆ, ನಮ್ಮೂರಿನಿಂದ ಕೇವಲ ಒಂದೆರಡು ಕಿಲೋಮೀಟರ್ಗಳಲ್ಲಿ ನಾವು ಈ ರೀತಿಯಾಗಿ ಸುಂದರವಾದ ರಮಣೀಯ ದೃಶ್ಯವನ್ನು ಹೊಂದಿರುವಂತಹ ಕರಾವಳಿ ಪ್ರದೇಶದಲ್ಲಿದೆ. ಊರಿಗೆ ಬಂದಾಗೆಲ್ಲ ಸಮಯ ಸಿಕ್ಕಾಗ ಸಮುದ್ರ ತೀರದಲ್ಲಿ ಕುಳಿತು ಮುಸ್ಸಂಜೆಯ ಸೊಬಗನ್ನು ಸವಿಯುವ ಆನಂದವನ್ನು ವರ್ಣಿಸಲು ಸಾಧ್ಯವಿಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಖುಷಿ ಪಡುವಂತಹ ತಾಣವೆಂದರೆ ಈ ಸಮುದ್ರ ತೀರವಾಗಿದೆ. ಆದರೆ ದೂರದಿಂದ ಬಂದ ಪ್ರವಾಸಿಗರು ಇಲ್ಲಿನ ಸುರಕ್ಷಿತ ತಾಣವನ್ನಲ್ಲದೆ ನಿರ್ಬಂಧಿತ ಪ್ರದೇಶಗಳಿಗೆ ಅಪ್ಪಣೆ ಇಲ್ಲದೆ ಪ್ರವೇಶಿಸಿ ಅನಾಹುತಗಳಿಗೆ ಎಡೆಮಾಡಿಕೊಟ್ಟಿದ್ದಾರೆ. ಅನೇಕರು ಜೀವವನ್ನು ಸಹ ಕಳೆದುಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಪ್ರವಾಸಿಗರೇ, ನೀವು ಇಲ್ಲಿ ಬಂದಾಗ ಮುಂಜಾಗ್ರತೆಯನ್ನು ವಹಿಸಿ, ಹಾಗೆಯೇ ಅಸುರಕ್ಷಿತ ಪ್ರದೇಶಗಳಿಗೆ ಅಪ್ಪಣೆ ಇಲ್ಲದೆ ಪ್ರವೇಶಿಸಿ ನಮ್ಮೂರಿಗೂ ಹಾಗೆಯೇ ನಿಮ್ಮ ಜೀವಕ್ಕೂ ಕಳಂಕವನ್ನು ತಂದುಕೊಳ್ಳಬೇಡಿ. ಸೂರ್ಯಾಸ್ತವಾದರೂ ನೋಡಿ, ನಮ್ಮೂರಿನ ಬೀಚ್ ನೋಡೋಕ್ಕೆ ಎಷ್ಟೊಂದು ಮಂದಿ ಇದ್ದಾರೆ. ಸಮುದ್ರ ದಡದಲ್ಲಿ ಕುಳಿತು ಒಂದೆರಡು ಗಂಟೆಗಳ ಕಾಲ ನಾವು ಮನಸ್ಸನ್ನು ಆಹ್ಲಾದಕರವನ್ನಾಗಿಸಿಕೊಳ್ಳುವಂತಹ ಇಂತಹ ಸುಂದರ ದೃಶ್ಯವನ್ನು ನಮ್ಮೂರಿನಲ್ಲಿ ಕಾಣಬಹುದಾಗಿದೆ. ಇದು ಕರಿಮುಳ್ಳೆ ಹಣ್ಣು ಅಂತ ನೋಡಿ, ಈ ರೀತಿ ಇರುತ್ತೆ. ಇಡೀ ಗಿಡದ ತುಂಬ ಮುಳ್ಳೆನೆ, ಆದರೆ ತಿನ್ನೋಕ್ಕೆ ಒಂಥರ ರುಚಿ ಇರುತ್ತೆ. ಇದು ನೋಡಿ, ಅಲ್ಲೇ ನೇರಳೆ ಹೂವು ಆಗಿದೆ, ಕುಂಟು ನೇರಳೆ ಅಂತೀವಿ. ನೋಡೋಕ್ಕೆ ಎಷ್ಟು ಚಂದ ನೋಡಿ. ಇದು ಕರಿಮುಳ್ಳೆ ಹಣ್ಣು. ಹಸಿರು ಕಾಯಿ ಇರೋದು, ಅದು ಹಣ್ಣಾದ ನಂತರ ಈ ರೀತಿಯಾಗಿ ಕಪ್ಪಾಗೋದು. ನೋಡಿ, ಮುಳ್ಳು ಈ ರೀತಿಯಾಗಿ ಪುಟ್ಟ ಪುಟ್ಟ ಮುಳ್ಳಾಗಿರೋದ್ರಿಂದ ಬಟ್ಟೆಗೆಲ್ಲ ಹಿಡ್ಕೊಳ್ಳುತ್ತೆ, ಬಿಡಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲೂ ಆಗಿದೆ. ಈ ಹಿಂಡಿನ ಮಧ್ಯದಲ್ಲಿ ಆಗುತ್ತೆ. ಹಿಂಡಿನ ಮಧ್ಯದಲ್ಲಿ ಮುಳ್ಳೆಹಣ್ಣು ಗಿಡ ಇಡೋದು. ಇದು ತುಂಬ ದಿನ ಕುರುಚಲು ಬೆಟ್ಟ ಇರುವಂತಲ್ಲಿ ಮುಳ್ಳೆಹಣ್ಣಿನ ಗಿಡ ಇರುತ್ತೆ ನೋಡಿ. ಸುತ್ತಲೂ ಬೆಟ್ಟ ನೋಡಿ. ಇದರಲ್ಲಿ ನೋಡಿ, ಎಲೆಲ್ಲ ಉದುರೋಗಿದೆ, ಮೈ ತುಂಬ ಮುಳ್ಳು, ಆದರೆ ಹಣ್ಣನ್ನು ಹೊಂದ್ಕೊಂಡಿದೆ. ತುಂಬ ದಿವಸ ಆದಮೇಲೆ ಈ ರೀತಿಯಾಗಿ ಉದುರೋಗ್ಬಿಡುತ್ತೆ. ಆದರೆ ಇದು ಸಿಹಿಯಾಗಿರುತ್ತೆ. ಇದರಲ್ಲಿ ನಮ್ಗೆ ತಿನ್ನೋಕೆ ತುಂಬ ಇಲ್ಲದೆ ಇದ್ದರೂ ತಿನ್ನೋಕೆ ಒಂಥರ ಹುಳಿ ಸಿಹಿ ಎಲ್ಲ ಇದ್ಕೊಂಡಿರುವಂತಹ ಹಣ್ಣು ಇದು. ಕರಿ ಮುಳ್ಳೆಹಣ್ಣು ಅಂತ ಹೇಳೋದು. ನಿಮ್ಮೂರಿನಲ್ಲಿ ಏನಂತ ಹೇಳ್ತೀರಿ ಅಂತ ಹೇಳಿ. ನೋಡಿ, ಎಲೆಲ್ಲ ಉದುರಿ ಬರೀ ಹಣ್ಣು ಮಾತ್ರ ಇರುವಂಥದ್ದು. ಗುಡ್ಡ ಬೆಟ್ಟಗಳಲ್ಲಿ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಈ ಕರಿಮುಳ್ಳೆ ಹಣ್ಣಿನ ಗಿಡದಲ್ಲಿ ಡಿಸೆಂಬರ್ ಕೊನೆಯಿಂದ ಜನವರಿ ಕೊನೆ ಆಗೋದ್ರೊಳಗೆ ಈ ರೀತಿಯಾಗಿ ಗಿಡದ ತುಂಬ ಹಣ್ಣನ್ನು ನೋಡಬಹುದು. ಹಾಗೆ ಬಾಲ್ಯದ ನೆನಪು ಮರುಕಳಿಸಿತು.
ನೋಡಿ, ಇದು ಪಿಂಬಳ ಗಿಡ ಅಂತ ತುಂಬ ಹುಳಿ ಇರುವಂತಹ ಕಾಯಿಯಾಗಿರುತ್ತದೆ. ವರ್ಷಕ್ಕೆ 2-3 ಸಲ ಈ ರೀತಿಯಾಗಿ ಮರದ ತುಂಬ ಕಾಯಿಗಳಾಗಿ ತನ್ನಷ್ಟಕ್ಕೆ ಉದುರಿ ಬೀಳುತ್ತಿರ್ತವೆ. ಇದರಿಂದ ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು. ಇವುಗಳನ್ನು ಕತ್ತರಿಸಿ ಒಣಗಿಸಿಟ್ಟುಕೊಂಡರೆ ನಾವು ಹುಳಿ ಪುಡಿಯನ್ನು ಸಹ ತಯಾರಿಸಿಕೊಳ್ಳಬಹುದು. ಹಾಗೆ ಇದರಿಂದ ಇನ್ನೂ ಏನೆಲ್ಲ ಮಾಡಬಹುದು ಅಂತ ತಿಳಿಸಿ. ಯಾಕೆಂದರೆ ಮರದ ತುಂಬ ಈ ರೀತಿಯಾದವಾಗ ನೆಲಕ್ಕೆ ಬಿದ್ದು ಹಾಳಾಗುವುದೇ ಜಾಸ್ತಿ ಆಗಿರುತ್ತದೆ. ನಿಮ್ಮೂರಿನಲ್ಲಿ ಇದರಿಂದ ಇನ್ನೂ ಏನೆಲ್ಲ ಮಾಡುತ್ತಿದೆ ಅನ್ನೋದನ್ನು ಸಹ ಹಂಚಿಕೊಳ್ಳಿ. ಓ, ಅಡಗರೆ ಅಲ್ಲಿಂದ ತರಬೇಕಾ? ಅಲ್ಲ, ಈಗ ಅಪರೂಪ ಅಲ್ಲ ಇದೆಲ್ಲವ. ಗೊಬ್ಬರಕ್ಕಾಗಿ ಈ ರೀತಿಯಾಗಿ ತರಗೆಲೆಗಳನ್ನು ಕಲ್ಲಿಯಲ್ಲಿ ಕೊಂಡೊಯ್ಯುತ್ತಿರುವುದು. ನಗರದ ಜೀವನದಲ್ಲೂ ಗುಬ್ಬಿ ಗೂಡಿಗೆ ಈ ರೀತಿಯಾಗಿ ಮೋಹನ್ ಭಟ್ರ ಮನೆಯಲ್ಲಿ ತಯಾರು ಮಾಡಿಟ್ಟಿದ್ದಾರೆ. ಇದೊಂದು ಅಪರೂಪದ ದೃಶ್ಯ ಹೇಳಬೇಕು. ಇದೆಲ್ಲ ಮಾರ್ಕೆಟಿಂದ ತಂದಿದ್ದ ಈ ಗೂಡು? ಅಮೆಝಾನ್ನಿಂದ ತರಿಸಿದ್ರು. ಇದು ಎಷ್ಟು ಗುಬ್ಬಿ ಬರ್ತದೆ ಇಲ್ಲಿ? 100-150 ಬರ್ತದೆ ಬೆಳಿಗ್ಗೆ ಸಂಜೆ ಎಲ್ಲ. ಹೌದಾ? ಮಧ್ಯಾಹ್ನ ಸ್ವಲ್ಪ ಕಡಿಮೆ. ಸಂಜೆ 6 ಗಂಟೆಗೆ ನವಧಾನ್ಯ ಹಾಕುದು, ಸಿರಿಧಾನ್ಯ. ಓ, ಆಗಲಿ. ಈ ಗುಬ್ಬಿ ಸಂತತಿ ಕ್ಷೀಣ ಆಗ್ತಾ ಇದೆ. ಇದೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು. ಅದು ಸಣ್ಣದಿದ್ರೆ ಪಾರಿವಾಳ ಬರ್ತದೆ, ದೊಡ್ಡ ತಂದಾಕಾಯಿ ನೋಡಿ, ಅದು ಒಳಗೆ ಹೋಗಿ ಕುತ್ಕೊಂಡು ತಿಂತದೆ. ಅದೇ ತುಂಬಾ ಗುಬ್ಬಿ ಇದ್ದದ್ದು ಫೋಟೋ ಇದ್ರೆ ಕೊಡ್ಲಕ್ಕೆ ನಾ ಅದ್ರ ಜೊತೆ ಸೇರಿಸ್ತೆ. ನಂಗೆ ಕಳಿಸಿಡಿ ಗುಬ್ಬಿ. ಇತ್ತೀಚೆಗೆ ಅಪರೂಪವಾಗುತ್ತಿರುವಂತಹ ಗುಬ್ಬಚ್ಚಿಗಳು ರಜತಗಿರಿಯಲ್ಲಿ ಈ ರೀತಿಯಾಗಿ ನೂರಾರು ಸಂಖ್ಯೆಯಲ್ಲಿ ವಾಸ ಮಾಡಿ ಖುಷಿ ಪಡುತ್ತಿರುವ ಕ್ಷಣವನ್ನು ಸಹ ಹಂಚಿಕೊಂಡಿದ್ದೀನಿ. ಊರಿನಲ್ಲಿ ಇಂತಹ ಪುಟ್ಟ ಪುಟ್ಟ ಕ್ಷಣವು ಖುಷಿಯನ್ನು ಅನುಭವಿಸಲು ಕಾರಣವಾಗುತ್ತವೆ. ನಮ್ಮೂರೇ ಅಂದ ನಮ್ಮೂರೇ ಚಂದ ಅನ್ನುವ ಹಾಡು ಇದರ ಜೊತೆಗೆ ನೆನಪಾಗಿ ಬರುತ್ತಿದೆ. ನೀವು ಈ ರೀತಿಯಾದ ಸಂತಸ ಕ್ಷಣವನ್ನು ಹೊಂದಿರಬಹುದು. ನನಗೆ ಖುಷಿ ಕೊಟ್ಟ ಕ್ಷಣಗಳನ್ನು ನಾನು ಈ ರೀತಿಯಾಗಿ ಹಂಚಿಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.